ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಾಗವಾಡ್ನಿಂದ ಇಂಗಳಿ ಹಾಗೂ ಕಾಗವಾಡ್ನಿಂದ ಕಲಕೇರಿ ರಸ್ತೆಗಳಿಗೆ ಬಹುದಿನಗಳಿಂದ ರೈತರ ಬೇಡಿಕೆ ಇದ್ದ ಕಾರಣ ಶಾಸಕ ರಾಜು ಕಾಗೆ ಅವರ ಪ್ರಯತ್ನದಿಂದ ಇಂದು ಕಾಯಕಲ್ಪ ಸಿಕ್ಕಿದೆ ಎಂದು ಕಾಂಗ್ರೆಸ್ ಮುಖಂಡ ಮಹಾದೇವ್ ಕೋಳೇಕರ್ ಅವರು ಹೇಳಿದ್ದಾರೆ. ಕಾಗವಾಡ್ ಪಟ್ಟಣ ಕಾಗವಾಡ್ನಿಂದ ಇಂಗಳಿ ಹಾಗೂ ಕಾಗವಾಡ್ನಿಂದ ಕಲಕೇರಿ ರಸ್ತೆಗಳ ಅಭಿವೃದ್ಧಿಗೆ ಸನ್ 2025ರಿಂದ 26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ವಿಶೇಷ ಅನುದಾನದಲ್ಲಿ ಮಂಜೂರಾದಂತಹ 50 ಲಕ್ಷ ರೂಪಾಯಿ ಕಾಮಗಾರಿಗೆ ಇದೀಗ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದ ಎಲ್ಲ ಸಂಪರ್ಕ ರಸ್ತೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಚಾಲ್ತಿಯಲ್ಲಿದ್ದು ಮುಂದಿನ ದಿನಮಾನಗಳಲ್ಲಿ ಶಾಸಕ ರಾಜು ಕಾಗೆಯವರು ಇನ್ನೂ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಮಯದಲ್ಲಿ ಮುಖಂಡರಾದ ಚನ್ನಗೌಡ ಪಾಟೀಲ್, ರಾಜಗೌಡ ಪಾಟೀಲ್, ರಮೇಶ್ ಚೌಗಲೆ, ಚಿದಾನಂದ ಅವಟಿ, ಪಿಂಟು ಅನಿಲ್ ಪವಾರ್, ಗುತ್ತಿಗೆದಾರ ಸುನಿಲ್ ಅವಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದುವರೆಗೆ ಆಗಿರಕ್ಕಿಲ್ಲ. ಈ ಪೋಪಟ್ ಪಾಟೀಲ್ ಬಹಳ ಪ್ರಯತ್ನ ಮಾಡೋದಕ್ಕೆ ಆಮೇಲೆ ಅವರಿಗೆ ಭೇಟಿಯಾಗಿ ಮಾಡಿಸೋ ಸಂಬಂಧ ಅದರ ಸಂಘ ನಮ್ಮ ಊರಿನ ಹಿರಿಯ ಅವರು ಸಹ ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ದಾರೆ. ಈಗ ಏನೋ ಒಂದು ಹಂತಕ್ಕೆ ಬಂದಿದೆ, ಅದು ಹೊರಗೋಗಿದ್ದು ಅಷ್ಟೇ ಆಗಿದೆ, ಧಾರವಾಡ ಆಗಿಲ್ಲ. ಇದು ಆಗಲಿ ಮೊದಲು, ಇದು ಆಗ್ಬೇಕಂದ್ರೆ ಧಾರವಾಡಕ್ಕೆ ನಾವೇ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಆಗ್ಬೇಕೈತಿ. ಅಟ್ಲೀಸ್ಟ್ ಹೋಗ್ಲಿಕ್ಕೆ ಒಂದು ಹಾದಿರಿ ಆಗ್ತದೆ. ಇದು ಮೋಟರ್ ಸೈಕಲ್ ಹೋಗೋದಲ್ರಿ, ಈ ಹಳದಾಗ ಮೋಟರ್ ಸೈಕಲ್ ಸ್ಕೂಟರ್ ಅಂತ ಹೋಗೋದಿಲ್ಲ. ನನ್ನ ಸ್ಕೂಟರ್ ಹೋಗೋದನ್ನ ನೋಡ್ಲಿ ಹೋಗೋದನ್ನೇ ಇಲ್ಲ ಅಂತ. ಈಗ ನಾವು ಈಗಾಗಲೇ ಅದನ್ನು ಕೈಕೊಂಡಿದ್ದಾರೆ, ನಮಗೆ ಕೈಕೊಂಡಿದ್ದಾರೆ. ಅದೇ ಪ್ರಕಾರ ಇವತ್ತು ನಾವು ಹಾದಿಯ ಪ್ರಾರಂಭೋತ್ಸವ ಪ್ರಾರಂಭದ ಒಂದು ಆಚರಿಸುತ್ತೇವೆ. ಅದಕ್ಕೆ ನಾನು ಕಾಂಟ್ರಾಕ್ಟರು ಸ್ವಲ್ಪ ನಮ್ಮ ಕಡೆಗೆ ದಯಮಾಡಿದ್ದು ನೋಡಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಅಭಿಪ್ರಾಯ ಪಟ್ಟಿದ್ದೇವೆ. ಮತ್ತೊಂದು ಜಾಗ ಅನುವಾದಿಸಿಲ್ಲ ಅದು ಮತ್ತೆ ಮಾತಾಡ್ಬೋದು. ಅದನ್ನೇ ಒಂದು ಫುಡ್ ಮೀಟಿಂಗ್ ಇತ್ತು. ಇಲ್ಲಿ 2 ಟೋಟಲ್ 3 ಪೈಪ್ ಬಗ್ಗೆ ಅಲ್ರಿ, ಅಲ್ಲಿ 3 ಒಂದು ಜಾಗ ಇಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಮತ್ತೆ ಇಲ್ಲಿ 10 ಲಕ್ಷ ಇಲ್ಲಿ ಐತ್ರಿ ಡೇಂಜರ. ಇಲ್ಲಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಆಯೋಜಿಸಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿರುವ ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಜಿಲ್ಲಾ ಪ್ರವೇಶ ನಿಷೇಧಿಸಬೇಕು, ಇಲ್ಲದಿದ್ದರೆ ಧರಣಿ ಹಾಗೂ ಬಂದ್ ನಡೆಸಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ರಾಷ್ಟ್ರೀಯ ಬಸವ ದಳದ ರಾಜ್ಯ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಶಿವಪುರಿ ಅವರು ತಿಳಿಸಿದ್ದಾರೆ. ರಾಷ್ಟ್ರೀಯ ಬಸವ ದಳ, ರಾಷ್ಟ್ರೀಯ ಲಿಂಗಾಯತ ಧರ್ಮ ಮಹಾಸಭಾ, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಾಂಬಿಕಾ ಮಹಿಳಾ ಘಟಕದಿಂದ ಕನ್ನೇರಿ ಸ್ವಾಮೀಜಿ ನೇತೃತ್ವದಲ್ಲಿ ಜೂನ್ 28ರಂದು ಆಯೋಜಿಸಿರುವ ಕಾರ್ಯಕ್ರಮ ರದ್ದುಗೊಳಿಸಲು ಆಗ್ರಹಿಸಿ ಶುಕ್ರವಾರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಅವರು ಮಾತನಾಡಿ ಹೇಳಿದರು. ಕನ್ನೇರಿ ಸ್ವಾಮೀಜಿ ಬಸವಣ್ಣನವರ ವಚನಗಳನ್ನ ಮನಸ್ಸಿಗೆ ಬಂದಂತೆ ಅರ್ಥೈಸುತ್ತಿದ್ದಾರೆ. ಇನ್ನು ಬಸವ ತತ್ವದ ಮಠಾಧೀಶರಿಗೆ ಬಸವ ತಾಲಿಬಾನಿ ಎಂದು ಹೀಯಾಳಿಸುತ್ತಿದ್ದಾರೆ. ಸಂಬಂಧವೇ ಇಲ್ಲದ ಹಿಂದೂ ಧರ್ಮಕ್ಕೆ ನಡೆದಾಡಿದ ನೆಲದಲ್ಲಿ ಅವರ ಬಸವಾದಿ ಶಿವಶರಣರ ಹೆಸರನ್ನ ತತ್ವಕ್ಕೆ ಚ್ಯುತಿ ಬರುವಂತಹ ಕಾರ್ಯಕ್ರಮ ಜೋಡಿಸುತ್ತಿದ್ದಾರೆ. ರಾಜ್ಯದಾದ್ಯಂತ ಹಮ್ಮಿಕೊಳ್ಳುವುದನ್ನು ಸಹಿಸುವುದಿಲ್ಲ. ಇಂಥ ಸಮಾವೇಶ ನಡೆಸಿ ಸಮಾಜದಲ್ಲಿನ ಬಸವಾದಿ ಶಿವಶರಣರ ಹೆಸರು ತೆಗೆದು ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೆಲಸನೇ ಅದೇ ಅದಕ್ಕೆ ನಾವು ಬಸವ ಕಲ್ಯಾಣದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ನಾವು ಬಾಯಿ ತಪ್ಪಬೇಕು. ಇಲ್ಲಿ ದಯಮಾಡಿ ಅವನಿಗೆ ಬ್ಯಾನ್ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. ಒಂದು ವೇಳೆ ಅವನಿಗೆ ನೀವು ಬರ್ಬಟ್ಟಿರ್ಬೇಕು ಅಂತಂದ್ರೆ ಬಸವಣ್ಣರ ಹೆಸರು ಆ ಸ್ಟೇಜ್ದಾಗ ಎಲ್ಲ ಒಟ್ಟು ಹೆಸರು ಯೂಸ್ ಆಗಬಾರ್ದು ಅಂತಕ್ಕಂಥ ನಮ್ಮೊಂದು ಕಳ್ಕಳಿ ಬಂದಿರುವಾಗ ನಮಗೆ 2 ದಿನ ನೀವು ಕರೆದು ನಮಗೆ ಏನು ಹೇಳಬೇಕು, ನಾವು ಇದು ಇಷ್ಟು ಮಾಡಿದೇವೆ ಅಂತ ನಮಗೆ ಹೇಳ್ರಿ. ನಾವು ಇವತ್ತು ತುಂಬ ಧನ್ಯವಾದ ನಮಗೆಲ್ಲ ಸಂಘಟನೆ ವಿಶ್ವ ಬಸವಣ್ಣನವರಿಗೆ. ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ, ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಪತ್ರ ಕೊಡ್ತಕ್ಕಂಥ ಉದ್ದೇಶ ಏನಂದರೆ, ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಒಂದು ಮಾರ್ಗವನ್ನು ತೋರಿಸಿರುವ ಮತ್ತು ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಸ್ಥಾಪನೆಯನ್ನು ಮಾಡಿರ್ತಕ್ಕಂತಹ ಅನುಭವ ತತ್ವ ಪ್ರಚಾರ ಮಾಡುವಂತಹ ಸ್ವಾಮಿಗಳಿಗಾಗಲಿ, ಬಸವಾದಿ ಶರಣರಿಗಾಗಲಿ ವಚನ ಸಾಹಿತ್ಯದ ಬಗ್ಗೆ ಅಪಾರ್ಥವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅವಹೇಳನಕಾರಿಯಾಗಿ ಬಸವ ಧರ್ಮದ ಪ್ರಚಾರಕರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಬಸವ ತಾಲಿಬಾನಿ ಅಂತ ಹೇಳ್ತಕ್ಕಂಥದ್ದು, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಯಾಕೆಂದರೆ ಇದು ಶರಣ ಭೂಮಿ. ಇಲ್ಲಿ ಬಸವಾದಿ ಶರಣರಿಗೆ ಮತ್ತು ಬಸವ ಭಕ್ತರಿಗೆ ಅವಮಾನ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಿದರೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಅವರ ಸಮಾವೇಶದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಪದವನ್ನು ತೆಗಿಬೇಕು. ಕೇವಲ ಹಿಂದೂ ಸಮಾವೇಶ ಅಂತ ಮಾಡಿಕೊಂಡ್ರೆ ನಮ್ಮ ಅಭ್ಯರ್ಥಿ ಇಲ್ಲ. ಅವರು ಮಾತಾಡುವಾಗ ಬಸವ ತತ್ವಕ್ಕೆ ಅವಮಾನ ಆಗ್ತಕ್ಕಂತಹ, ಬಸವಾದಿ ಶರಣರಿಗೆ ಸುದ್ದಿ ತರ್ತಕ್ಕಂತಹ ಮತ್ತು ಬಸವ ತತ್ವ ಪ್ರಚಾರ ಮಾಡುವಂತಹ ಸ್ವಾಮಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅಂತೇಳಿ ಇವತ್ತು ಜಿಲ್ಲಾ ಆಡಳಿತ ಇದಕ್ಕೆ ಕಂಡೀಷನ್ ಹಾಕಬೇಕು. ಅದಕ್ಕಾಗಿ ಮಾನ್ಯ ದಂಡಾಧಿಕಾರಿಗಳು, ಬಸವ ಕಲ್ಯಾಣ ತಾಲೂಕಾ ತಹಶೀಲ್ದಾರರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಹೋಮ್ ಮಿನಿಸ್ಟ್ರಿಗೂ ಕೂಡ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಇಂತಹ ಒಂದು ಪವಿತ್ರವಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ಶರಣಭೂಮಿಯಲ್ಲಿ 770 ಜನ ಅಮರಗಣ್ಯಗಳು ನಡೆದಾಡಿರ್ತಕ್ಕಂಥ 28 ಬಸವ ಕಲ್ಯಾಣದಲ್ಲಿ ನಡೆಯಲಿರುವ ಕನ್ನೇರಿ ಮಠದ ಅವತರಿಸಿದ ಕಾಡಸಿದ್ದೇಶ್ವರ ಸ್ವಾಮಿಗಳ ಕಾರ್ಯಕ್ರಮ ನಡೆಯಲು ಆಗ್ರಹ. ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಮಹಾರಾಷ್ಟ್ರದ ಕನ್ನೇರಿ ಮಠದ ಅಧ್ಯಕ್ಷ ಕಾಡಸಿದ್ದೇಶ್ವರ ಸ್ವಾಮಿಗಳು ಕೆಲವು ದಿನಗಳಿಂದ ಕರ್ನಾಟಕದ ವಿವಿಧ ಪಲ್ಲಿಗಳಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುತ್ತಾ ವಿಶ್ವಗುರು ಬಸವಣ್ಣನವರು ಮತ್ತು ಶರಣರ ಕುರಿತು ತಪ್ಪಾಗಿ ಅರ್ಥೈಸುತ್ತಾ ಎಲ್ಲೆಡೆ ಅಶಾಂತಿ ಹರಡಿಸುತ್ತಿದ್ದಾರೆ. ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಈ ಸ್ವಾಮಿಗಳಿಗೆ ಛೀಮಾರಿ ಹಾಕಿವೆ. ಇವರು ಮಾತನಾಡುವಾಗ ಬಸವ ತತ್ವದ ಪ್ರಚಾರ ಮಾಡುವ ಲಿಂಗಾಯತ್ ಮಠಾಧೀಶರನ್ನು ಬಸವ ತಾಲಿಬಾನಿಗಳು ಎಂದು ತೀವ್ರವಾಗಿ ಟೀಕಿಸುತ್ತಾ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುತ್ತಿದ್ದಾರೆ. ಎಲ್ಲೆಡೆಯೂ ಕಾನೂನು ಸುವ್ಯವಸ್ಥೆ ಭಂಗ ತರುತ್ತಿದ್ದಾರೆ. ಆದ ಕಾರಣ ಬೀದರ್ ಜಿಲ್ಲೆಗೆ ಬರದಂತೆ ಕನ್ನೇರಿ ಸ್ವಾಮಿಗಳನ್ನು ನಿಷೇಧಿಸಬೇಕೆಂದು ಆಗ್ರಹಿಸುತ್ತೇವೆ. ಅವರು ಕೇವಲ ಹಿಂದೂ ಸಮಾವೇಶ ಮಾಡಿಕೊಳ್ಳಲಿ ಅಥವಾ ಕೇವಲ ಬಸವಾದಿ ಶರಣರ ಸಮಾವೇಶ ಮಾಡಲಿ, ನಮಗೆ ಯಾವುದೇ ತಕರಾರಿಲ್ಲ. ಆದರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುತ್ತಿರುವುದು ಖಂಡನೀಯ. ರಾಷ್ಟ್ರೀಯ ಬಸವದಳ, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಿಂಬಿಕಾ ಮಹಿಳಾಗಣ, ಲಿಂಗಾಯತ ಧರ್ಮ ಮಹಾಸಭಾ ವತಿಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. 1 ವಾರದಲ್ಲಿ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಗಿದೆ ಎಂದು ಆದೇಶ ಬರೆದಿದ್ದರೆ ಬಸವ ಕಲ್ಯಾಣದಲ್ಲಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಲೋಕೂರು ಗ್ರಾಮದಲ್ಲಿ ನಡೆದ ಖಾಜಾ ಗೈಬಿ ಸಾಹೇಬ ದೇವರ ಉರ್ಸು ಗುರುವಾರ ರಾತ್ರಿ ವಿಜೃಂಭಣೆಯಿಂದ ಜರುಗಿತು. ಎರಡು ನಡೆಯುವ ಉರ್ಸಿಗೆ ಹಿಂದೂ ಮುಸ್ಲಿಂ ಸಮುದಾಯದವರು ಸೇರಿ ಹಿಂದಿನ ಪರಂಪರೆಯನ್ನ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದಾರೆ. ಖಾಜಾ ಗೈ ಸಾಹೇಬ ದೇವರ ಗಲೀಫವನ ಗ್ರಾಮದ ಸರಕಾರರಾದ ಅಭಯ ಸೂರ್ಯವಂಶಿ ಅವರ ಮನೆಯಿಂದ ವಾದ್ಯ ಮೇಳದೊಂದಿಗೆ ಗ್ರಾಮ ಪ್ರದಕ್ಷಿಣೆ ಮುಖಾಂತರ ದರ್ಗಕ್ಕೆ ಆಗಮಿಸಿ ಖಾಜಾ ಗೈಬ ಸಾಹೇಬ ದೇವರಿಗೆ ವಿವಿಧ ಪೂಜಾ ಕೈಂಕಾರ ನೆರವೇರಿಸಲಾಯಿತು. ಇನ್ನು ಮುಸ್ಲಿಂ ಸಮುದಾಯದ ಕಾರ್ಯದರ್ಶಿ ಮಲಿಕ್ ಮುಲ್ಲಾ ಮಾತನಾಡಿ, ವರ್ಷ ಪೂರ್ತಿ ಮಳೆ ಬೆಳೆ ಹಾಗೂ ಗ್ರಾಮಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಿಂದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಸೇರಿ ಉರುಸನ್ನ ಆಚರಿಸುತ್ತಾ ಬಂದಿದ್ದೇವೆ ಎಂದು ಹೇಳಿದ್ದಾರೆ. ಈ ಸಮಯದಲ್ಲಿ ಮುಸ್ಲಿಂ ಸಮುದಾಯದ ಅಧ್ಯಕ್ಷ ರಶೀದ್ ತಾಂಬೋಳೆ, ಉಪಾಧ್ಯಕ್ಷ ಅಬ್ದುಲ್ ಮುಲ್ಲಾ, ಮೋಶಿನ್ ಜಮಾದಾರ್, ನಯೀಂ ತಾಂಬೋಳಿ, ಸಿಕಾಂದರ್ ಮುಲ್ಲಾ, ದಾವಲ್ ನದಾಫ್, ಇಬ್ರಾಹಿಂ ಮುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. इन्नल्लाहु मलाइकतु युसल्लीना अलैहि वसल्लिमू तस्लीमा अल्लाहुम्मा सल्लि अला सय्यिदना और बरी आज भी देता है. तो काय वो फूल फूल काय नहीं ले काय सल्लल्लाहु अलैहि वसल्लम आल औलादी ज़ुरियाती व अहल बैती व कुदाम यस्कुम मुस्लिम सहिल सावत रिदवान अल्लाह अजमईन ताबईन तबे ताबे खुलफाए अरबा अमीरुल मोमिनीन सैयदना अबू बकर सिद्दीक रज़ियल्लाहु ताला अन्हु व अमीरुल मोमिनीन सैयदना उमर इब्न खत्ताब रज़ियल्लाहु अन्हु व अमीरुल मोमिनीन सैयदना उस्मान इब्न अफ्फान रज़ियल्लाहु अन्हु व अमीरुल मोमिनीन इमामुल मुत्तकीन हज़रत सैयदना अली इब्न अबू तालिब करीमुल्लाह वजहुल करीम सुम्मल आरवाह उम्मुल मोमिनीन व खुदीजुल कुबरा व ಮೂರು ಮಂದಿ ಫೋಟೋ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಗರದ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆ, ಮಕ್ಕಳ ಶಿಕ್ಷಣದ ಹಕ್ಕು, ಶೋಷಣೆಯಿಂದ ಮಕ್ಕಳ ರಕ್ಷಣೆ ಹಾಗೂ ಬಾಲ್ಯವನ್ನ ಸುರಕ್ಷಿತಗೊಳಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆಯ ಘೋಷಣೆಯೊಂದಿಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಮತ್ತೊಮ್ಮೆ ತನ್ನ ಸಾಮಾಜಿಕ ಕಾಳಜಿಯನ್ನು ಪ್ರದರ್ಶನ ಮಾಡಿದೆ. ಉತ್ತರಾಖಂಡದ ಪ್ರಸಿದ್ಧ ಕೇದಾರನಾಥ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಬಾಳೆಹಣ್ಣು ವಿತರಿಸುವ ಮೂಲಕ ಫೌಂಡೇಶನ್ ಔದಾರ್ಯ ಮೆರೆದಿದೆ. ಅಲ್ಲದೆ ನಾಗಮಾರ್ಪಳ್ಳಿ ಕುಟುಂಬದ ಅಭಿಮಾನಿ ಚೇತನ್ ದಾನ ಅವರು ಕೇದಾರನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಬೇಕು ಎಂಬ ಆಶಯದೊಂದಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳಿಗೆ ಹಣ್ಣು ವಿತರಣೆ ಮಾಡಲಾಗಿದ್ದು, ನಾಗಮಾರ್ಪಳ್ಳಿ ಕುಟುಂಬದ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಲಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಹಂಚಿಕೆ ಮಾಡಬೇಕು, ನಿವೇಶನ ಹಾಗೂ ವಸತಿ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಯಾದಗಿರಿ ಜಿಲ್ಲಾ ಕಚೇರಿ ಮುಂದೆ ನಡೆಯುತ್ತಿದ್ದ ಪ್ರತಿಭಟನೆ ಸಮತಾ ಸೈನಿಕ ದಳದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಲಾಗಿದೆ. ಹತ್ತಿಗೂಡಿರಿಮ ಫಲಾನುಭವಿಗಳಿಗೆ ಭೂಮಿ ಮಂಜೂರಾತಿ ಮಾಡಬೇಕು, ಯಕ್ಷಂತಿ, ಕೋಡಂಗಿ ಸೇರಿ ಹಲವು ಗ್ರಾಮಸ್ಥರಿಗೆ ನಿವೇಶನ ಹಾಗೂ ಮನೆ ಸೌಲಭ್ಯ ಕಲ್ಪಿಸುವಂತೆ ಕೂಡ ಪ್ರತಿಭಟನೆಯನ್ನ ನಿರಂತರವಾಗಿ ಆಗ್ರಹಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಈಗಾಗಲೇ ಪ್ರತಿಭಟನಾ ನಿರಂತರವಾಗಿ ಆಗ್ರಹಿಸಿದ್ದಾರೆ.
ನಾನು ವಿ ಹೊಸಮನಿ ದಕ್ಷಿಣ ಭಾರತ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಕಾಂಬಳಿಯವರು ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಂಚಾಲಕರು, ಹಾಗೆ ಮಲ್ಲಿಕಾರ್ಜುನ ಸತ್ಯಪೇಟ ಅವರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು, ಹೀಗೆ ಅನೇಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಬಂಧುಗಳೇ, 1957ರಲ್ಲಿ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಾರ್ವತ್ರಿಕ ಚುನಾವಣೆಯಲ್ಲಿ 11 ಜನ ಎಂಪಿಗಳು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ನಲ್ಲಿ ರಸಗೊಬ್ಬರ ಅಭಾವ, ರೈತರ ಆಕ್ರೋಶ. ಬೀದರ್ ತಾಲೂಕಿನ ಆಣದೂರು ಗ್ರಾಮದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದೆ. ರಸಗೊಬ್ಬರ ಇಲ್ಲದೆ ಆಣದೂರು PKPS ಗೋದಾಮು ಖಾಲಿ ಆಗಿದೆ. 500 ಬ್ಯಾಗ್ DAP, ಯೂರಿಯಾ 1000 ಬ್ಯಾಗ್ಗೆ ಬೇಡಿಕೆ ಇದ್ರೂ ಕೂಡ ಪೂರೈಸದ ಕೃಷಿ ಇಲಾಖೆ. ಕೇವಲ 200 ಬ್ಯಾಗ್ DAP ಪೂರೈಸಿರುವ ಇಲಾಖೆ ರೈತರಿಗೆ ವಿತರಣೆಯನ್ನ ಮಾಡಿದ್ದಾರೆ. ಒಂದೇ ಒಂದು ಬ್ಯಾಗ್ ಯೂರಿಯಾ ಗೊಬ್ಬರ ಪೂರೈಸದ ಅಧಿಕಾರಿಗಳು ಮುಂಗಾರು ಬಿತ್ತನೆ ಚುರುಕಾಗ್ತಿದ್ರು ಕೂಡ ಗೊಬ್ಬರ ಸಿಗದೆ ರೈತರು ಪರದಾಟ ನಡೆಸುವಂತಾಗಿದೆ. ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗದೆ ಅಲೆಯುತ್ತಿದ್ದಾರೆ ಗ್ರಾಮದ ರೈತರೆಲ್ಲರೂ. ಮಳೆ ನಂಬಿ ಭೂಮಿ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಗೊಬ್ಬರ ಶಾಕ್. ಇನ್ನು ಗೊಬ್ಬರಕ್ಕಾಗಿ ಪ್ರತಿದಿನ ಗೋದಾಮಿಗೆ ಬಂದು ಬರಿಗೈಲಿ ವಾಪಸ್ ಹೋಗ್ತಿರೋ ಅನ್ನದಾತರು. ಇನ್ನು ಸಮರ್ಪಕ ರಸಗೊಬ್ಬರ ಪೂರೈಸದಿದ್ರೆ ಬಿತ್ತನೆ ತಡವಾಗುತ್ತೆ ಹಾಗೂ ಬೆಳೆ ಕೂಡ ನಷ್ಟವಾಗುವಂತ ಭೀತಿ ಎದುರಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು PKPS ನಲ್ಲಿ ಸಿಗದಂತ ರಸಗೊಬ್ಬರ ಹೊರಗಡೆ ಅಂಗಡಿಗಳಲ್ಲಿ ಹೆಚ್ಚಿನ ದರಕ್ಕೆ ಹೇಗೆ ಸಿಗ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಮರ್ಪಕ ರಸಗೊಬ್ಬರ ಸರಬರಾಜು ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಮುಂಗಾರು ಆರಂಭವಾಗುತ್ತಿದ್ದಂತೆ ರಾಜ್ಯಾದ್ಯಂತ ಬಿತ್ತನೆ ಕಾರ್ಯ ಚುರುಕುಗೊಂಡಿದ್ದು, ರಾಜ್ಯಾದ್ಯಂತ ರೈತರು ತಮ್ಮ ಬಿತ್ತನೆ ಕಾರ್ಯಕ್ಕೆ ಬೇಕಂತ ಅಗತ್ಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ರೈತರು ಸಾಕಷ್ಟು ತಯಾರಿಯನ್ನೇ ಮಾಡ್ಕೊಳ್ತಿದ್ದಾರೆ. ಮುಂಗಾರಿಗೆ ಹಿನ್ನೆಲೆ ತೊಗರಿ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಹೆಸರನ್ನ ಬಿತ್ತಲಿಕ್ಕೆ ತಯಾರಿಯನ್ನ ಮಾಡ್ಕೊತಿದ್ದಾರೆ. ಆದರೆ ಆ ಬೀದರ್ನಲ್ಲಿ ಎಲ್ಲೋ ಒಂದು ಕಡೆ ರಸಗೊಬ್ಬರದ ಕೊರತೆ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ಏನು PKPSಗೆ ಬಂದು, ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬಂದು ಒಂದು ಫ್ಯಾಕ್ಟ್ ಚೆಕ್ ಅಥವಾ ರಿಯಾಲಿಟಿ ಚೆಕ್ ಅನ್ನ ಮಾಡಲು ಬಂದಿದ್ದೇವೆ. ನಾವೀಗ ಅಣದೂರಿನ PKPS ಗೋದಾಮಿನಲ್ಲಿದ್ದೇವೆ. ಇಲ್ಲಿ ಎಷ್ಟು ಗೊಬ್ಬರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸಂಪೂರ್ಣವಾಗಿ ಗೋದಾಮು ಖಾಲಿಯಾಗಿದೆ. ಇನ್ನೂ ಮಳೆ ಆಗಿಲ್ಲ. ಬೀದರ್ನಲ್ಲಿ ಏನೋ ಇನ್ನೊಂದು ವಾರದಲ್ಲಿ ರೈತರು ಮಳೆ ನಿರೀಕ್ಷೆಯಲ್ಲಿದ್ದು ಬಿತ್ತನೆ ಕಾರ್ಯಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಳ್ತಿದ್ದಾರೆ. ಆದರೆ ಗೊಬ್ಬರವಿಲ್ಲದೆ ರೈತರೇ ಹೈರಾಣಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಏನು ಕೃಷಿ ಪತ್ತಿನ ಸಹಕಾರಿ ಸಂಘ ರೈತರು, ಸಾವಿರಾರು ರೈತರು ಸದಸ್ಯರಿರ್ತಾರೆ. ಅವರಿಗೆ ಇಲ್ಲಿಂದ ಗೊಬ್ಬರವನ್ನು, ಬೀಜವನ್ನು ಪೂರೈಕೆ ಮಾಡುವ ಕೆಲಸ ಆಗ್ತಿರುತ್ತೆ. ಆದರೆ ಈ ವರ್ಷ PKPSನಲ್ಲಿ ಗೊಬ್ಬರದ ಅಭಾವ ಕೇಳಿ ಬರ್ತಾ ಇದ್ದು, ಏನು ಯಾವುದೇ ರೀತಿಯಂಥ ಗೊಬ್ಬರ ಇಲ್ಲದೆ ಇರೋದು ಗೋದಾಮಿನಲ್ಲಿ ಕಂಡು ಬರ್ತಾ ಇದೆ. ನಾನು ನಿಮಗೆ ಆ ಗೋದಾಮಿನಲ್ಲಿ ನಿಂತು ರಿಯಾಲಿಟಿ ಚೆಕ್ಕನ್ನು ತೋರಿಸ್ತಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಗೊಬ್ಬರ ಇದುವೆ. ಅಂದರೆ DNP ಅಂತ, ಇದು ಲಿಂಕ್ ಗೊಬ್ಬರ ಅಂತ ಬಳಸ್ತೀವಿ. ಏನು ಕಬ್ಬಿಗೆ ಬಳಸ್ತೀವಿ, ಅಂದರೆ ಮಿಕ್ಸ್ಡ್ ಆಗಿ DAP ಜೊತೆಗೆ ಯೂರಿಯಾ ಜೊತೆಗೆ ಈ DNPನ ಮಿಕ್ಸ್ ಆಗಿ ಬಳಸ್ತೀವಿ. ಇದು ಒಂದಿಷ್ಟಿದೆ. ಇದು ಕೂಡ ಏನು ಇತ್ತೀಚಿನ ದಿನಗಳಲ್ಲಿ ಬಂದಿದ್ದಲ್ಲ, ಧೂಳುಗಟ್ಟು ಹೋಗಿದೆ. ನೋಡ್ತಾ ಇರ್ಬೋದು ನೀವು, ಇದು ಯಾವ ಲೆವೆಲಿಗೆ ಧೂಳಿದೆ ಅಂತ. ಅಂದರೆ ವರ್ಷಾನುಗಟ್ಟಲೆಯಿಂದ ಇದು ಇಲ್ಲೇ ಬಿದ್ದಿದೆ. ಅಂದರೆ ರೈತರಿಗೆ ಇದರಿಂದ ಅಂದರೆ ಯಾವುದೇ ಉಪಯೋಗ ಇಲ್ಲ. ಅದೇ ರೀತಿ ಇಲ್ಲೊಂದು ಲಿಂಕ್ ಗೊಬ್ಬರ ಇದೆ, ಇದು ಕೂಡ ಅದೇ ಪರಿಸ್ಥಿತಿ. ಇದು ಕೂಡ ಎಷ್ಟೋ ವರ್ಷಗಳಾಗಿದೆ ಅಂತ ಹೇಳ್ಬೋದು. ಧೂಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ. ಅಂದರೆ ಇದು ಬಳಸದೇ ಇರುವಂಥ ಗೊಬ್ಬರಗಳನ್ನ ಸ್ಟಾಕ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಕೃಷಿ ಇಲಾಖೆ ಏನು ಜಂಟಿ ನಿರ್ದೇಶಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ತೊಂದರೆ ಇಲ್ಲದೆ ಇದ್ದರೆ ಮತ್ತೆ ಇಲ್ಲಿ ಇರಬೇಕಲ್ಲ, PKPSಲ್ಲಿ ಯಾಕೆ ಗೊಬ್ಬರ ಇಲ್ಲ ಅಥವಾ ಕಳಿಸಿದ್ರು ಖಾಲಿಯಾಗಿದೆ ಎಂಬುದನ್ನು ಅಧಿಕಾರಿಗಳು ಹೇಳಬೇಕು. ಅದೇ ರೀತಿ ಇಲ್ಲಿ PKPSನ ಅಧ್ಯಕ್ಷರೊಂದಿಗೆ ಕೂಡ ನಾವು ಮಾತಾಡೋಣ. ಇಲ್ಲಿ ಅಣದೂರಿನ PKPSನ ಅಧ್ಯಕ್ಷರಂತ ಸಂಗ್ರಾಮಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಏನು ಸರಿ ಗೊಬ್ಬರ ಒಟ್ಟ ಗೋದಾಮ್ದಾಗಿಲ್ಲ,
ಏನಾಗೈತೆ ಕೊಟ್ಟಿರೋ ಏನೋ ಬಂದೇ ಇಲ್ಲೋ? ಇಲ್ಲ 200 ಬಂದಿತ್ತು ಸರ್, ಬಂದಿಲ್ಲ ಅಂತಿಲ್ಲ. 200 DAP ಬಂದಿತ್ತು, 100 15 ಬಂದಿತ್ತು. ಅಷ್ಟು ಏನು ಸಾಲಲ್ಲ ಅದ ರೈತರಿಗೆ. ಇಲ್ಲಿ ನೋಡ್ರಿ 500 DAP ಬೇಕು, 1000 ವೀರ್ಯ ಬೇಕು. ಅಷ್ಟಾದ್ರೆ ಇಲ್ಲಿನ ರೈತರಿಗೆ ಎಲ್ಲರಿಗೆ ಸರಿ ಹೋಗ್ತದೆ. ಇಲ್ಲ ಈಗ 1000 ಯೂರಿಯಾ ಬೇಕಂತ ಹೇಳಾಕ್ತಾರೆ. 1000 ಚೀಲ ಎಷ್ಟು ಬಂದದ ನಮ್ಮಲ್ಲಿ ಯೂರಿಯಾ ಈಗ ಬಂದಿಲ್ಲ ಸರ್, ಈಗ ಬಂದಿಲ್ಲ ರೀ. ಈಗ ಬಂದೇ ಇಲ್ಲ. 1000 ಚೀಲ ಬೇಕಂತ ಹೇಳಿದ್ರೆ ಬಿ ಕೊಟ್ಟಿಲ್ಲ ಅವ್ರು. ಇಲ್ಲ ಈಗ ಬಂದಿಲ್ಲ ಸರ್, ಬಂದೇ ಇಲ್ಲ. ಈಗ ಬಂದಿಲ್ಲ. ಅಲ್ಲ ಈಗ ಮತ್ತೆ DAP ಎಷ್ಟು ಬೇಕಾಗಿತ್ತು, ಎಷ್ಟು ಬಂದದ? 500 DAP ಬೇಕಾಗಿತ್ತು ಸರ್, 200 ಬಂದದ ರೀ. ಅಲ್ಲ ಈಗ ಮತ್ತು ರೈತರು ಏನೋ ಬಂದು ಕೇಳವಲ್ರ ಹೆಂಗೆ ನಿಮಗೆ? ರೈತರು ದಿನ ಒಂದು ಅಲ್ದಾಳತ್ತಾರ, ಕೇಳತ್ತಾರ, ದಿನ ಅಲ್ದಾಳತ್ತಾರ, ಜಗಳ ಆಳತ್ತಾರ. ಯಾಕೆ ಗೊಬ್ಬರ ತರಿಸಲಿ ಹೊಂಟ್ರಿ ಅಂತ ಕೇಳತ್ತಾರ. ಮ್ಯಾಲಿನ ಸಮಸ್ಯೆ ಅದಂದ್ರೆ ಮ್ಯಾಲಿನ ಸಮಸ್ಯೆ ನೀವು ಬಗೆಹರಿಸ್ಬೇಕು, ನಮಗೇನು ಗೊತ್ತಂತ ಅವ್ರು ನಮ್ಮ ಸಣ್ಣ ಕಿರಿಕಿರಿ ಮಾಡ್ತಾರೆ. ಅಲ್ಲ ನೀವು ಒಬ್ಬ ರೈತರಾಗಿ ಈಗ ರೈತರ ಸಮಸ್ಯೆ ಅದ, ಏನು ಹೇಳ್ತೀರಿ? ನಾವು ಈ ರೈತರೇ ಇದ್ದೀವಿ ರೀ, ರೈತರ ಮಕ್ಕಳಿದ್ದೇವೆ ನಾವು. ಬಿ ರೈತರ ತಕಲೀಫಿ ಗೊತ್ತದ, ಗೊತ್ತಿದ್ರೆ ಬಿ ಈಗ ಅವ್ರಿಗೆ ಹಳ್ಳಿ ಜನರಿಗೆ ಏನು ಗೊತ್ತಾಯ್ತದ? ಈಗ ನೀವು ಇಲ್ಲೇ ಕುಂತು ನೀವು ಮುಂದೆ ಹೋಗಲ್ರಿ, ನೀವು ಏನು ಕೆಲಸ ಮಾಡಲ್ಲ ಹೊಂಟ್ರಿ ಅಂತ ನಮ್ಮ ಸಣ್ಣ ಕಿರಿಕಿರಿ ಮಾಡ್ಲತ್ತಾರ. ಅದೇ ರೀತಿ ಏನೋ ಇಲ್ಲಿ ರೈತರು ಬಂದಿದ್ರು ಗೊಬ್ಬರ ಖರೀದಿಗೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ಈಗ ಏನು ಗೋದಾಮ್ದಾಗ ಅಂತಾರೋ ಗೊಬ್ಬರ ಇಲ್ಲ, ಏನು ಗೊಬ್ಬರ ಬೇಕಾಗಿಲ್ಲೋ ಏನು ಹೊರಗೆ ತೊಗೊಳಕತ್ತಿರೋ? ಗೊಬ್ಬರ ಬೇಕೇ ರೀ, ಗೊಬ್ಬರ ಇಲ್ಲ ಅಂದ್ರೆ ಹೆಂಗೆ ನಡೀತದ? ಇವ್ರು ಹೇಳತ್ತಾರ 500, ಇವ್ರು ವಾಡಿಕೆ ಅದಂತ 200 ಕೊಟ್ರಿ. 200 ಏನು ಒಬ್ಬೊಬ್ರಿಗೆ 1 ಕಿಲೋ ಕೊಡ್ಬೇಕು? ಹೆಂಗೆ ಮಾಡ್ಬೇಕು ರೈತರಿಗೆಲ್ಲ? 1 ಕಿಲೋ ಒಯ್ರಿ ನೀವು, 1 ಎಕರದ 1 ಕಿಲೋ ಹಾಕಿದ್ರೆ ಬೆಳೀತದೇನು ಹೇಳ್ರಿ? ಇವ್ರು ಇದೇ ರೀತಿ ಈಗ ಹೊರಗೆ ನೀವು ಫರ್ಟಿಲೈಸರ್ ತರ್ಲಕ್ಕೆ ಅವ್ರು ಏಟ್ ಬೇಕು ಗೊಬ್ಬರ ಸಿಗ್ಲತ್ತದ. 500 600 ಮಾಡಿಕೊಡ್ತಾರೆ ಅವ್ರು, ಬ್ಲ್ಯಾಕ್ನಾಗ ಮಾರ್ಕೊಲತ್ತಾರ. ಅವ್ರ ಬಲ್ಲಿ ಸೊಸೈಟಿಗಳು ಇದ್ರಾಗೆಲ್ಲ ಏನಂತ್ರಿ ಫರ್ಟಿಲೈಸರ್ದಾಗೆಲ್ಲ ಸಾಕಷ್ಟು ಗೊಬ್ಬರ ಅದ. ಯಾಕಂದ್ರೆ ಅವ್ರಿಗೆ ಏನು ಮಾಡ್ರಿ ಕಮಿಷನ್ ತೊಗೊಂಡು ಕೊಟ್ಬಿಟ್ರೆ ಅವ್ರಲ್ಲಿ ಡಿಪೆಂಡ್ ಮಾಡ್ದಾಗಲಿ ಯಾರಾಗಲಿ. ಇಲ್ಲಿ ಸೊಸೈಟಿಗಳಿಗೆ ಏನು ಕಮಿಷನ್ ಕೊಡ್ಲಾಕ ಬರಲಿ ಇವ್ರಿಗೆ, ಇವ್ರ ಬಲ್ಲಿ ಕೊಡಲ್ಲ ರೀ ಅರ್ಜೆಂಟು. ಅವ್ರ ಬಲ್ಲಿ ಏಟ್ ಮಾಡಿ ಸಿಗ್ಲತ್ತದ ಅಲ್ಲೆಲ್ಲ ಫರ್ಟಿಲೈಸರ್ಗಳದಾಗೆಲ್ಲ. ಅಲ್ಲ ಈಗ 100 ಚೀಲ 200 ಚೀಲ ಕಳಿಸ್ತಾರೆ, ಏನು ಶೇರ್ನಾಗ ಅಳದು ಕೊಡ್ತಾರೆ ಹೆಂಗೆ ರೈತರಿಗೆ? ಅದೇ ಹೇಳತ್ತೀನಿ, 100 ಚೀಲ ಈಗ ನಮ್ಮ 500 ಚೀಲ ವಾಡಿಕೆ ಅದ. ಇವ್ರು ಕೊಡೋದೇ 200 ಅಂದರೆ ಒಬ್ಬರಿಗೆ 1 ಶೇರ್ 1 ಕಿಲೋ ಕೊಡ್ಬೇಕಾ? ಏನು ಮಾಡ್ಬೇಕು ಅದು? ಆ ಸೊಸೈಟಿ ಅಧ್ಯಕ್ಷರಿಗೆ ಅವ್ರಿಗೆ ಪ್ರಾಬ್ಲಮ್ ಅದ. ನೀವು ಯಾಕೆ ಕೆಲಸ ಮಾಡಲ್ಲ ಹೋಗಿರಿ ಅಂದ್ರೆ ಅವ್ರೇನೋ ದುಡ್ಡು ಕೊಡ್ಲಾಕ್ ತಯಾರ. ಈಗ ಇಂಡೆಂಟ್ ಹಾಕಿದ್ರೆ ದುಡ್ಡು ಕೊಡ್ಲಾಕ್ ಸೊಸೈಟಿಲಿಂದ ಕೊಡ್ಲಾಕ್ ತಯಾರ, ಅವ್ರು ಮ್ಯಾಗಿನವ್ರು ಕೊಡಲ್ಲ. ಇವ್ರು ಏನು ಮಾಡ್ಬೇಕು? ಈಗ ಸೊಸೈಟಿದವ್ರು ಬಿ ಸರ್ಕಾರ ತಪ್ಪದ. ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪಂದ್ರೆ ಸರ್ಕಾರ ತಪ್ಪದ. ಇದು ತಪ್ಪಾಗತ್ತೆ. ಇದಕ್ಕೆ ಮೂಲ ಹೋದ್ರೆ ಮುಂಬರೋ ದಿನಗಳು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಅಂಥೇಳಿ ಈ ನಿಮ್ಮ ನ್ಯೂಸ್ ಪ್ರಕಾರ ನಾ ಮಾತಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಇದು ಇಲ್ಲೊಬ್ರು ರೈತ ಆಗಿತ್ತು. ಅದೇ ರೀತಿ ಇನ್ನೋರ್ವ ರೈತರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್ ಈಗ ಗೊಬ್ಬರ ಒಯ್ಲಕ್ಕೆ ಬಂದಿರಿ, ಈಗ ಗೊಬ್ಬರನೇ ಇಲ್ಲಿ ಏನು ಮಾಡ್ತೀರಿ? ಈಗ ಮಾಡೋದೇನು ಅಂತಂದ್ರೆ ಎಲ್ಲ ಏನಂತಂದ್ರೆ ಬ್ಲ್ಯಾಕ್ ತರ್ಬೇಕು, ಹಾಕ್ಬೇಕು, ಇದು ಮಾಡ್ಬೇಕೇನೋ ಅಂತಂದ್ರೆ ಎಲ್ಲ ಆಫೀಸರ್ಸ್ ಏನಂತ ಕಾಡ್ರ ಆಫೀಸರ್ಸ್ ಏನೋ ಅಂತಂದ್ರೆ ಈ ಸೊಸೈಟಿ ಕೊಡೋದೇನೋ ಅಂತಂದ್ರೆ ಬ್ಲ್ಯಾಕ್ದವ್ರಿಗೆ ಮಾರ್ಕೊಂಡು, ಹಿಂಗಾಗಿ ಏನೋ ಅಂತಂದ್ರೆ ಇಲ್ಲಿ ಗೊಬ್ಬರ ಕಂಬೀಳತ್ತದ. ಅಲ್ಲ ಇವು ಸೊಸೈಟಿ ಇರೋದೇ ರೈತರದ್ದು ಇರ್ತದ. ಇಲ್ಲಿ ಕೊಟ್ರ ನಿಮ್ಗೆ ಎಷ್ಟು ರೇಟ್ ಇರ್ತದ ಅಷ್ಟು ನೀವು ತಗೋತೀರಿ. ಹೊರಗೆ ಯಾಕೆ ಇದು ಮಾಡಾಕ್ತಾರೆ, ಸಪ್ಲೈ ಕೊಡಾಕ್ತಾರೆ, ಇಲ್ಲಿ ಯಾಕೆ ಕೊಡಕತ್ತಿಲ್ಲ? ಇಲ್ಲ ಅದೇ ಹೇಳತ್ತೀನಲ್ರಿ, ಎಲ್ಲ ಏನಂತ ಅಗ್ರಿಕಲ್ಚರ್ ಆಫೀಸರ್ಸ್ ಏನದ ಅವ್ರು ಕಾಳ್ರಾರ ಇದ್ದಿದ್ದೇನಂತ ಲೋಡಿಗೆ ಲೋಡ್ ಅವ್ರಿಗೆ ಕೊಟ್ಟು ನಮ್ಗೇನಂತ ಒಂದು 1000 ಕೇಳಿದ್ರೆ 100 200 ಕಳಿಸ್ತಾರೆ. ಹೀಗಾಗಿ ಏನಂತಂದ್ರೆ ನಮ್ಗೆ ಇಲ್ಲಿ ಒಕ್ಕಲಿಗರಿಗೆ ಗೊಬ್ಬರ ಸಿಗಲ್ಲ ಕಡಿದ್ದೆ ಏನಂತ ಪ್ರಾಬ್ಲಮ್ ಬಂದ, ತಕ್ಲೀಫ್ ಆಗಲತ್ತದ. ಹಿಂಗಾಗಿ ಇದಿಷ್ಟು ಇಲ್ಲಿನ ರೈತರು ಮಾತಾಗಿತ್ತು. ಅಂದ್ರೆ ಏನೋ ನಮಗೆ ಕೇಳಿದಷ್ಟು ಗೊಬ್ಬರನ ಕೊಡ್ತಿಲ್ಲ. ನಾವು 1000 ಚೀಲ ಕೇಳ್ತೀವಿ, 100 ಕೊಡ್ತಾರೆ, 500 ಕೇಳಿದರೆ 200 ಕೊಡ್ತಾರೆ. ಅಂದರೆ ಈ ಹೇಳ್ತಿರೋದೇನೆಂದರೆ ಪಾಪ ಕೃಷಿ ಇಲಾಖೆ ಅಧಿಕಾರಿಗಳು ದೊಡ್ಡ ಕಳ್ಳರು ಅನ್ನೋ ಮಾತುಗಳನ್ನ ರೈತರು ಇಲ್ಲಿ ಹೇಳ್ತಿರೋದು. ಪಾಪ ಅವ್ರು ಅಳಲ್ಲದು, ಅವ್ರು ಕಳ್ಳರು ಅಂತ ಬಳಸಿದ್ದಾರೆ ಅಂದರೆ ಅವ್ರಿಗೆ ಅಷ್ಟು ನೋವಾಗಿದೆ. ಬಂದು ಅಲೆದಾಡಿ ದಿನ ಹೊರಗಡೆ 200 300 ಜಾಸ್ತಿ ರೇಟ್ ಕೊಟ್ಟು ತಗೊಳ್ಳೋಕೆ ಆ ತೊಂದರೆಯನ್ನು ತಮ್ಮ ಅಳಲನ್ನು ತೊಳ್ಕೊತಿದ್ದಾರೆ. ಈ ಗೋದಾಮಿನಲ್ಲಂತರೂ ಗೊಬ್ಬರವನ್ನು ಇಲ್ಲೇ ಇಲ್ಲ. ಯಾಕಂದ್ರೆ ನಾವು ಕ್ಯಾಮ್ರಾ ಎದುರುಗಡೆ ನಿಮಗೆ ತೋರಿಸಿದ್ವಿ. ಇನ್ನಾದರೂ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ರೈತರಿಂದಲೇ ಇರುವಂತಹ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಗೊಬ್ಬರವನ್ನು ನೀಡುವ ಮೂಲಕ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ದೇಶದ ಬೆನ್ನೆಲುಬನ್ನು ಏನು ಸದೃಢವಾಗಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಕೆಂಬುದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಬೀದರ್ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಅಕ್ರಮ ಸಾಗಾಟದ ವಿರುದ್ಧ ಪೊಲೀಸ್ ಇಲಾಖೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ. ಖಚಿತ ಮಾಹಿತಿಯೊಂದಿಗೆ ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬೀದರ್ ತಾಲೂಕಿನ ಮರ್ಜಾಪುರ ಗ್ರಾಮದ ಅರಣ್ಯ ಪ್ರದೇಶದ ಬಳಿ ದಾಳಿಯನ್ನ ನಡೆಸಿ ಗಾಂಜಾ ಸಾಗಾಟ ಮಾಡುತ್ತಿದ್ದಂತ ಇಬ್ಬರು ಆರೋಪಿತರನ್ನ ಬಂಧಿಸಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಗೋಣಿ ಚೀಲದ ಮೂಲಕ ಗಾಂಜಾ ಸಾಗಣೆ ಮಾಡಲಾಗ್ತಿತ್ತು. ಆರಂಭದಲ್ಲಿ ಚೀಲದಲ್ಲಿ ಬೀಜದ ಪಾಕೆಟ್ಗಳಿವೆ ಎಂದು ಆರೋಪಿತರು ಹೇಳಿದ್ರು ಕೂಡ ಪರಿಶೀಲನೆ ವೇಳೆ ಅದರಲ್ಲಿ ಖಾಕಿ ಬಣ್ಣದ ಪ್ಲಾಸ್ಟಿಕ್ ಪಾಕೆಟ್ಗಳಲ್ಲಿ ಗಾಂಜಾ ಇರುವುದು ಪತ್ತೆಯಾಗಿದೆ. ಆರೋಪಿತರು ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದಲೇ ಈ ಒಂದು ಗಾಂಜಾವನ್ನ ಖರೀದಿಸಿ ಮಾರಾಟಕ್ಕೆ ಸಾಗಿಸುತ್ತಿದ್ದಾಗಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಪೊಲೀಸರು ಆರೋಪಿತರ ವಶದಿಂದ 5,88,750 ರೂಪಾಯಿ ಮೌಲ್ಯದ 11 ಕೆಜಿ 775 ಗ್ರಾಂ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಿದ್ದಾರೆ. ಅಂದರೆ ಒಟ್ಟು 6,38,750 ರೂಪಾಯಿ ಮೌಲ್ಯದ ಮುದ್ದೆ ಮಾಲು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣ ಸಂಬಂಧಪಟ್ಟಂತೆ ಒಟ್ಟು 5 ಆರೋಪಿತರ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಬಂಧಿತ ಇಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದ್ದು, ಉಳಿದ ಆರೋಪಿತರ ಪತ್ತೆಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಪ್ರದೀಪ್ ಗುಂಟಿ IPS ರವರ ಮಾರ್ಗದರ್ಶನದಲ್ಲಿ ನಿನ್ನೆ ಬೀದರ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿ ಮಿರ್ಜಾಪುರ ಗ್ರಾಮದ ಬಳಿ ಒಂದು ಅರಣ್ಯ ಪ್ರದೇಶದ ಬಳಿ ಒಂದು ಮಾಹಿತಿಯನ್ನು ಬಂದ ಮೇರೆಗೆ ಮಾಹಿತಿ ಖಚಿತ ಮೇರೆಗೆ ನಾವು ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಹೋಗಿ ಇಬ್ಬರು ವ್ಯಕ್ತಿಗಳು ವಿಚಾರಣೆ ಮಾಡಲಾಗಿ ಅವರಿಂದ ನಾವು 11 ಕೆಜಿ 700 ಗ್ರಾಮನ್ನು ಗಾಂಜಾವನ್ನು ಜಪ್ತು ಮಾಡಲಾಗಿದ್ದು, ಅದರ ಜೊತೆಗೆ ಒಂದು ಬೈಕನ್ನು ಕೂಡ ನಾವು ಜಪ್ತು ಮಾಡಲಾಗಿದೆ. ಒಟ್ಟು ಮೌಲ್ಯ 6,38,000 ಆಗಿದ್ದು ಪ್ರಕರಣವನ್ನು ದಾಖಲು ಮಾಡಿದ್ದು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಪ್ರದೀಪ್ ಗುಂಟಿ ಸಾಹೇಬರು ಮತ್ತು ನಾವು ಕೂಡ ಹಲವಾರು ಬಾರಿ ಸೂಚನೆ ನೀಡಿದ್ದೇವೆ. ಇಂಥ ಘಟನೆಗಳು ಜರುಗಿದ ಪಕ್ಷದಲ್ಲಿ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಸೂಚಿಸಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಭಾಗಿಯಾದಂಥ DSP ಶಾಖೆ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಬೀದರ್ ಗ್ರಾಮೀಣ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನ್ಯ SP ಸರ್ ಮುಖಾಂತರ ಅವರ ಮುಖಾಂತರ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.